ನಮಸ್ತೆ ಎಲ್ಲರಿಗೂ. ವೀಕ್ಷಕರು, ಇವತ್ತು ಯಾವ 3 ಗ್ರಹಗಳ ದಶ ನಡೆದರೆ ನಾವು ಬೇಗ ಶ್ರೀಮಂತರಾಗ್ತೀವಿ ಅಥವಾ ಏಳಿಗೆ ಆಗ್ತೀವಿ, ಸಕ್ಸಸ್ ಆಗ್ತೀವಿ, ಈ ಕಲಿಯುಗದಲ್ಲಿ ಎಸ್ಪೆಷಲಿ ಯಾವ ಗ್ರಹಗಳು ನಡಿಬೇಕು? ಸೊ ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ತರಂಗ 1ನೇ ಬ್ಯಾಚು ಇವತ್ತು ಸಂಜೆ 8 ಗಂಟೆಗೆ ಕ್ಲಾಸು ಶುರುವಾಗ್ತಿದೆ. ತುಂಬ ಜನ ಸೀಟ್ನ ಬುಕ್ ಮಾಡ್ಕೊಂಡಿದ್ದಾರೆ. ಯಾರಾದರೂ ಇದ್ದರೆ ಬುಕ್ ಮಾಡ್ಕೋಬೋದು, ಕೆಲವು ಸೀಟ್ಗಳಿದೆ. ಸೊ ಈವ್ನಿಂಗ್ ಬ್ಯಾಚು 8ರಿಂದ 9:30 ತನಕ ನಾವು ಝೂಮ್ ಆ್ಯಪ್ ಮುಖಾಂತರ ಲೈವ್ ಆಗಿ 15 ದಿನಗಳ ಕಾಲ ಜ್ಯೋತಿಷ್ಯವನ್ನು ಹೇಳ್ಕೊಡ್ತೀವಿ. ಬೇಸಿಕ್ಕಿಂದ ಹಿಡಿದು ಪ್ರೊಡಕ್ಷನ್. ನಿಮ್ಮದು ನೀವು ನೋಡ್ಕೋಬೋದು, ನಿಮ್ಮ ಮನೆಯವ್ರದ್ದು ನೋಡ್ಕೋಬೋದು. ಒಂದು ಫ್ಯಾಮಿಲಿ ಕಲ್ತ್ಕೊಳ್ಳಿ. ನಾನು ಒಬ್ರಿಗೆ ಬನ್ನಿ ಅಂತ ಹೇಳ್ತಾ ಇಲ್ಲ, ಒಂದು ಫ್ಯಾಮಿಲಿ ಕೂತ್ಕೊಂಡು ನೀವು ಕಲ್ತ್ಕೋಬೋದು. ನಿಮಗೆ 2 ರೀತಿ ಜಾತಕನೂ ಕೂಡ ಬರೆಸ್ತೀವಿ ನಿಮ್ಮ ಕೈಲೇ. ನಿಮಗೆ ಲೈಫ್ ಲಾಂಗ್ ಯೂಸ್ ಆಗಬೇಕದು. ಒಂದು ವ್ಯಕ್ತಿತ್ವದ ಜಾತಕ ಬರೆಸ್ತೀವಿ, ಇನ್ನೊಂದು ಮೆಟೀರಿಯಲಿಸ್ಟಿಕ್ಕು, ನನಗೆ ಏನು ಸಿಗುತ್ತೆ ಜೀವನದಲ್ಲಿ, ಏನು ಸಿಗಲ್ಲ, ಸಕ್ಸಸ್ ಬೇಗ ಆಗ್ತೀನಾ, ಇಲ್ಲ ಸಕ್ಸಸ್ಸು ಮಾಡರೇಟ್ ಆಗಿರುತ್ತಾ, ಇಲ್ಲ ಸಕ್ಸಸ್ಸೇ ಇಲ್ವಾ, ಸಕ್ಸಸ್ ಇಲ್ಲ ಅಂದರೂ ಏನು ಮಾಡಬೇಕು, ಪ್ಲಸ್ ಯಾವ ಮಂತ್ರಗಳನ್ನ ಹೇಳ್ಕೋಬೇಕು, ಯಾವ ತಂತ್ರಗಳನ್ನ ಮಾಡ್ಕೋಬೇಕು, ಇಷ್ಟೂ ಕೂಡ ನಮ್ಮ ಕ್ಲಾಸಸ್ಸಲ್ಲಿ ನಾವು ಟ್ರೈನಿಂಗ್ ಮಾಡ್ತೀವಿ. 15 ದಿನದಲ್ಲಿ ಕಲಿಬೋದಾ? 15 ದಿನದಲ್ಲಿ ಡೆಫಿನೆಟ್ಲಿ ಕಲಿಬೋದು, ಆರಾಮಾಗಿ ಕಲಿಬೋದು. ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು ಇದಕ್ಕಷ್ಟೇ. ಇಂಟ್ರೆಸ್ಟ್ ಇಲ್ಲದ್ರೆ ನಾನು ಏನೇ ಕಲಿತೀನಿ ಅಂದರೂ ಆಗಲ್ಲ. ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಓಕೆ, ಇವಾಗ ಮ್ಯಾಟ್ರಿಗೆ ಬಂದ್ಬೋಣ. ಯಾವ 3 ಗ್ರಹಗಳು ನಮಗೆ ಫಟಾಫಟ್ ಏಳಿಗೆ ಕೊಡುತ್ತೆ ಅಂದರೆ ಕಲಿಯುಗದಲ್ಲಿ? 1ನೇದು ರಾಹು, 2ನೇದು ಕೇತು, 3ನೇದು ಶನಿ. ಈ ದಶಾ ನಡೆದರೆ ಅಂದರೆ ದುಡ್ಡಿನ ಮನೆಗಳು ಎಸ್ಪೆಷಲಿ ಬಂದರೆ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ, ಇನ್ನೂ ಕೆಲವು ಮನೆಗಳು ಆ್ಯಡ್ ಆಗುತ್ತೆ. ದುಡ್ಡಿನ ಮನೆಗಳು ಅಂತ ಏನೇನಿದೆ ಅಸ್ಟ್ರಾಲಜಿಯಲ್ಲಿ, ಈ ದಶಗಳಲ್ಲಿ ಬಂದರೆ ಅವರು ಬೇಗ ಏಳಿಗೆ ಆಗ್ತಾರೆ, ತುಂಬ ಬೇಗ ಸಕ್ಸಸ್ ಆಗ್ತಾರೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸರ್, ನಮಗೆ 3 ಗ್ರಹಗಳ ದಶ ನಡೀತಾನೇ ಇಲ್ಲ, ಅದರ ಕತೆ ಮುಗೀತಾ? ನಾವು ಏಳಿಗೆನೇ ಆಗಲ್ವಾ? ಒಂದು ಚಾನ್ಸಸ್ ಇದೆ. ಬೇರೆ ಗ್ರಹಗಳಲ್ಲಿ ದುಡ್ಡಿನ ಕಾಂಬಿನೇಷನ್ ಇದ್ದರೂ ಕೂಡ ಏಳಿಗೆ ಆಗ್ತೀರಾ, ಬಟ್ ಡಿಲೇ. ಬಟ್ ಈ 3 ಗ್ರಹಗಳು ಬೇಗ ಇಂಪ್ರೂವ್ಮೆಂಟು. ಆದರೆ ಇನ್ನೊಂದು ಸೀಕ್ರೆಟ್ ಇದೆ. ನಿಮಗೆ ಯಾವುದೇ ದಶ ನಡೀಲಿ, ಅಲ್ಲೆಲ್ಲೋ ಒಂದು ಕಡೆ ನಕ್ಷತ್ರ ಸಬ್ಲಾಡಲ್ಲಿ ಶನಿ ಬಂದರೆ, ರಾಹು ಬಂದರೆ, ಕೇತು ಬಂದರೆ, ಅಲ್ಲೂ ಕೂಡ ನಿಮಗೆ ಸಕ್ಸಸ್ ಜಾಸ್ತಿ ಕೊಡ್ತಾರೆ, ದುಡ್ಡನ್ನು ಜಾಸ್ತಿ ಕೊಡ್ತಾರೆ, ಇಂಪ್ರೂವ್ಮೆಂಟ್ ಬೇಗ ಬೇಗ ಆಗತ್ತೆ. ಭಗವಂತ ಹೆಂಗೆ ಕೊಟ್ಟಿದ್ದಾನೆ ನಮಗೆ ನಮ್ಮ ಕರ್ಮಫಲ, ನಾವೇನು ತಗೊಬಂದಿದ್ದೀವಿ ಭೂಮಿ ಮೇಲೆ ಅದನ್ನೇ ದೇವ್ರು ಕೊಡೋದು. ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ. ಓ, ದೇವ್ರು ಅವ್ರಿಗೆ ಒಳ್ಳೇದು ಮಾಡ್ತವನೆ, ನಮಗೆ ಕೆಟ್ಟದ್ದು ಮಾಡ್ತವನೆ, ನಾನೇನು ಮಾಡಿದ್ದೆ, ನಾನು ಒಳ್ಳೇದೇ ಮಾಡ್ತಾ ಇಲ್ವಾ, ನನಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ, ನನಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅನ್ನೋದು ಯಾವುದೋ ಜನ್ಮದ ಮಾಡಿದ ಪಾಪದ ಫಲ ಇಲ್ಲಿ ಬಂದಿರುತ್ತೆ. ಎಲ್ಲೋ ಕೆಟ್ಟದ್ದು ಮಾಡಿರ್ತೀರ, ಈ ಜನ್ಮದಲ್ಲಿ ಅನುಭವಿಸ್ಬೇಕು. ಯಾವುದೋ ಜನ್ಮದಲ್ಲಿ ಒಳ್ಳೇದು ಮಾಡಿರ್ತೀರ, ಇಲ್ಲಿ ಅನುಭವಿಸ್ಬೇಕು. ಸೊ ಇಲ್ಲಿ ಕಾಲಚಕ್ರ ಹೆಂಗೋಗುತ್ತೆ ಅಂದರೆ, ಹಿಂದಿನ ಜನ್ಮಗಳ್ದು ಅಂದರೆ ಯಾವುದೋ ಒಂದು ಜನ್ಮ ಅಲ್ಲ, ಸಿಕ್ಕಾಪಟ್ಟೆ ಜನ್ಮದಲ್ಲಿ ಹುಟ್ಟಿರ್ತೀರ. ಯಾವುದೋ ಜನ್ಮದಲ್ಲಿ ಈ ಜನ್ಮಕ್ಕೆ ಎಷ್ಟು ಬೇಕಷ್ಟನ್ನು ದೇವರು ಇಚ್ಛೆ ಪ್ರಕಾರ ಕೊಟ್ಟಿರ್ತಾನೆ. ಕಂಪ್ಲೀಟ್ ಪಾಪದ ಫಲನೋ, ಕಂಪ್ಲೀಟ್ ಪುಣ್ಯದ ಫಲನೋ, ಎಲ್ಲ ಇಲ್ಲ ಮಿಕ್ಸಿಂಗ್ ಫಲನೋ, ಇಲ್ಲ ಈ ಟೈಮ್ ಗಂಟ ಪಾಪ ನೆಕ್ಸ್ಟ್ ಪುಣ್ಯದ ಫಲನೋ, ಈ ಥರ ಕೊಟ್ಟಿರ್ತಾನೆ ಪ್ರತಿಯೊಬ್ಬರಿಗೂ. ಯಾವ್ಯಾವ ಟೈಮಲ್ಲಿ ನಮಗೆ ಭಗವಂತ ದಶಾಭುಕ್ತಿ ಮುಖಾಂತರ ಸೂಚನೆ ಕೊಡ್ತಾನೆ, ನಿನಗೆ ಈ ಫಲ ಕೊಡ್ತೀನಿ. ಅದನ್ನು ಜ್ಯೋತಿಷ್ಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ದಶಾಭುಕ್ತಿಗಳಲ್ಲಿ. ಯಾವ್ಯಾವ ಗ್ರಹ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು, ಯಾವ್ಯಾವ ಮನೇಲಿ ಕೂತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರಾಹು ಕೇತು ಶನಿಯಲ್ಲಿ ಕಷ್ಟದ ಕಾಂಬಿನೇಷನ್ ಬಂದರೆ ತೆಗೆದು ತಿಪ್ಪೆಗೆ ಬಿಸಾಕ್ತವೆ, ಯಾವ ಏಳಿಗೆನೂ ಕೊಡಲ್ಲ. ಇದೇ 3 ಗ್ರಹಗಳು ಜೀವನದಲ್ಲಿ ಯಾರಾದರೂ ಪಾಪರಾಗಿದ್ದಾರೆ, ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡು ಅಂದರೆ ಇದೇ 3 ಗ್ರಹಗಳು ಕಾರಣ ಆಗಿರುತ್ತೆ. ಅದು ಸೆಲೆಬ್ರಿಟಿ ಜಾತಕ ಆಗಿರ್ಬೋದು, ಯಾವುದೇ ಜಾತಕ ಆಗಿರ್ಬೋದು. ಕೆಲವೊಂದು ನೋಡಿದ್ದೀನಿ ನಾನು ಸೆಲೆಬ್ರಿಟೀಸ್ ಜಾತಕದಲ್ಲಿ, ಯಾರು ಫ್ಲಾಫ್ ಆಗಿದ್ದಾರೆ, ಅಟರ್ ಫ್ಲಾಫು, ಅವರಿಗೆಲ್ಲ ರಾಹು ಕೇತು ಶನಿ ದಶ ಅಥವಾ ರಾಹು ಕೇತು ಶನಿಯ ಒಂದು ಇನ್ವಾಲ್ವ್ಮೆಂಟು ಬೇರೆ ದಶಗಳಲ್ಲಿ ಆಗಿದೆ. ಅಲ್ಲಿ ಸಕ್ಸಸ್ ಕಾಂಬಿನೇಷನ್ ಬರಲ್ಲ, ವೀಕ್ ಕಾಂಬಿನೇಷನ್ ಅಂತ ಬರುತ್ತೆ, ನೆಗೆಟಿವ್ ಕಾಂಬಿನೇಷನ್ಸ್ ಬರುತ್ತೆ. 5ನೇ ಮನೆ, 8ನೇ ಮನೆ, 12, ದಟ್ ಈಸ್ ನೆಗೆಟಿವ್ ಕಾಂಬಿನೇಷನ್ಸ್. ಈ ಗ್ರಹಗಳಲ್ಲಿ ಬಂದರೆ ಸರಿಯಾಗಿ ಬರೆಸ್ತವೆ. ಇಲ್ಲ 2 ಬಂದ್ಬಿಟ್ಟಿದೆ ನಮ್ಮ ದಶಾಭುಕ್ತಿಗಳು. ಇಲ್ಲಿ ಸ್ವಲ್ಪ ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ. 2 ಹೆಂಗೆ ಬಂತು ಸರ್ ನಮಗೆ ಗೊತ್ತಿಲ್ಲ. ಸೊ ನಾನು ಟೆಕ್ನಿಕಲಿ, ಅದು ಸ್ವಲ್ಪ ಜ್ಯೋತಿಷ ಕಲಿಯೋರಿಗೆ ಅರ್ಥ ಆಗ್ಬಿಡುತ್ತೆ. ನಿಮ್ಮದು ನೀವು ನೋಡ್ಕೋಬೇಕು ಅಂದರೆ ಕಲಿಬೇಕು. ನನಗೆ ಭಗವಂತ ಮಿಕ್ಸಲ್ಲಿ ಕೊಟ್ಟಿದ್ದಾನ, ಪ್ಯೂರಾಗಿ ಕೊಟ್ಟಿದ್ದಾನ, ಬರೀ ಬ್ಯಾಡ ಕೊಟ್ಟಿದ್ದಾನ ನನ್ನ ಕರ್ಮಫಲ, ನಾನೇನು ತೊಗೊಬಂದಿದ್ದೀನಿ,
ಕಲ್ತ್ಕೋಬೋದು. ಸೊ ಮಿಕ್ಸಲ್ಲಿದ್ರೆ ಏನು ಅಂದರೆ ಪಾಪಗ್ರಹಗಳು, ಇದೇ ಗ್ರಹಗಳು ಕೆಟ್ಟದ್ದನ್ನೇ ತಗೊಳ್ಳೋದು ಫಸ್ಟು. ಪಾಪಗ್ರಹಗಳು ಯಾವತ್ತು, ಯಾಕೆಂದರೆ ಪಾಪಗ್ರಹಗಳು ಫಸ್ಟು ಕೆಟ್ಟದ್ದು ಮಾಡೋಕ್ಕೆ ನೋಡ್ತವೆ, ಏನೂ ಸಿಗಲಿಲ್ವೋ ಆಮೇಲೆ ಒಳ್ಳೇದು ಮಾಡ್ತವೆ. ಕೆಟ್ಟದ್ದು ಒಳ್ಳೇದು ಮಿಕ್ಸ್ ಇತ್ತು ಅಂದಾಗ ಕಾಂಬಿನೇಷನ್ಸು ಫಸ್ಟು ಫ್ಲಾಪ್ ಮಾಡ್ತಾವೆ ನಿಮ್ಮನ್ನು, ನೆಕ್ಸ್ಟ್ ಒಳ್ಳೇದು ಮಾಡ್ತಕ್ಕಂಥದ್ದು. ಬರೀ ಕೆಟ್ಟದ್ದೇ ಇತ್ತು ಅಂದರೆ ಯಾವತ್ತೂ ಎದೊಳಕ್ಕೆ ಬಿಡಲ್ಲ ನಿಮ್ಮನ್ನು, ಬರೀ ಒಳ್ಳೇದಿತ್ತು ಅಂದರೆ ನಿಮ್ಮನ್ನು ಹಿಡಿಯೋಕ್ಕೆ ಆಗಲ್ಲ. ಮಿಕ್ಸ್ ಇತ್ತು ಅಂದರೆ ಒಂದು ಸಲ ಮೇಲಕ್ಕೆ ಹೋಗ್ತೀರಾ, ಇನ್ನೊಂದು ಸಲ ಕೆಳಗಡೆ ಬರ್ತೀರಾ, ಹಿಂಗೇ ಹೋಗ್ತಿರುತ್ತೆ ಅದು. ಇನ್ನೊಂದು ಕಡೆ ಸಮಸ್ಯೆಗಳು ಕೂಡ ಇರುತ್ತೆ ಒಳ್ಳೇದಿದ್ರು ಕೂಡ. ಸೊ ಈ ಫಿಲ್ಟ್ರನ್ನ ನಾವು ಅಸ್ಟ್ರಾಲಜಿನಲ್ಲಿ ಕಂಡುಹಿಡಿಬೋದು. ಅದೇ ದಶಾಭುಕ್ತಿ ಸಿಸ್ಟಮ್. ಇವತ್ತು ಎಲ್ಲರೂ ನನಗೆ ಆ ಗ್ರಹ ಇಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಕುಂಡಲಿಯಲ್ಲಿ ಇಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಗುರು ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಶುಕ್ರ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ದಶಾಭುಕ್ತಿಗಳಲ್ಲಿ ಯಾವ ಗ್ರಹ ನಡೀತಾ ಇದೆ, ಯಾವ ನಕ್ಷತ್ರದಲ್ಲಿ ಬಂದಿದೆ, ಯಾವ ಸಬ್ಲಾರ್ಡ್ ಬಂದಿದೆ, ನಮಗೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಜೀವನ ಅಂತಕ್ಕಂಥದ್ದು. ಅಲ್ಲಿ ಯಾವ ಮನೆಗಳು ಬರುತ್ತೋ, ಒಂದೇ ಗ್ರಹ 10 ಒಂದು ನಕ್ಷತ್ರದಲ್ಲಿ ಬಂದ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಸಬ್ಲಾರ್ಡಲ್ಲೋ ನಕ್ಷತ್ರದಲ್ಲೋ ಒಂದು 10 ಕಡೆ ಬರ್ಬೋದು, 15 ಕಡೆ ಬರ್ಬೋದು. ಸೊ ಅದು ಕೆಟ್ಟದ ಮನೆ ಆರಿಸ್ಕೊಂಡಿದೆಯಾ, ಒಳ್ಳೆ ಮನೆ ಆರಿಸ್ಕೊಂಡಿದೆಯಾ, ಅದು ಮ್ಯಾಟ್ರ್ ಆಗುತ್ತೆ. ಸೊ ಪ್ರತಿಯೊಂದು ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಸೀಕ್ರೆಟ್ನ ಕಂಡುಹಿಡ್ಕೋಬೋದು. ಹಾಗೆ ನಮಗೆ ಡಿಗ್ರಿ ವೈಸ್ ಎಲ್ಲಿ ಕೂತಿದೆ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇವತ್ತು ಕುಂಡ್ಲಿ ನೋಡ್ತಾರೆ, ನನಗೆ ಗುರು 10ನೇ ಮೇಲೆ ಕೂತಿದೆ, ತುಂಬ ಒಳ್ಳೇದು ಮಾಡುತ್ತೆ. ಸೂರ್ಯ 10ನೇ ಮೇಲೆ ಕೂತಿದೆ, ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತೆ. ಹಂಗೆ ಬರಲ್ಲ. ಅದು ಡಿಗ್ರಿ ವೈಸು ಯಾವ ಮನೇಲಿ ಕೂತಿದೆ, ಯಾವ ದಶಾ ನಡೀತಾ ಇದೆ ನನಗೆ, ಯಾವ ರೀತಿಯ ಸಕ್ಸಸ್ ಇದೆ ನನಗೆ ಹಣೆ ಬರದಲ್ಲಿ, ಇದು ನೋಡಿಕೊಂಡು ನಾವು ಆಸೆ ಬೀಳಬೇಕು. ಇನ್ನೊಂದು ಪ್ರಯತ್ನ ಆಗಬೇಕು. ಒಂದು ಆಸೆ, ನೆಕ್ಸ್ಟ್ ಪ್ರಯತ್ನ, ಇನ್ನೊಂದು ಅದೃಷ್ಟ, 3 ಕ್ಯಾಚ್ ಆಗಬೇಕು. ಬರೀ ಅದೃಷ್ಟ ಇದೆ, ಪ್ರಯತ್ನ ಇಲ್ಲ, ಆಸೆನೇ ಇಲ್ಲ, ವರ್ಕೇ ಆಗಲ್ಲ. ಯಾರಿಗೆ ಮದುವೆ ಆಗಬೇಕು ಅನ್ನೋ ಆಸೆ ಇಲ್ಲ, ಪ್ರಯತ್ನ ಮಾಡಲ್ಲ, ಮದುವೆ ಯೋಗ ಇದ್ರಷ್ಟು ಬಿಟ್ರೆಷ್ಟು. ಯಾರಿಗೆ ಬಿಸ್ನೆಸ್ ಯೋಗ ಇದೆ, ನಾನು ಬಿಸ್ನೆಸ್ ಮಾಡಲ್ಲ, ನಾನು ಹಿಂಗೇ ಮನೇಲಿರ್ತೀನಿ ಅಥವಾ ಜಾಬ್ಗೆ ಹೋಗ್ತೀನಿ ಅಂದರೆ ಆ ಬಿಸ್ನೆಸ್ ಫಲ ಹೆಂಗೆ ಕೊಡುತ್ತೆ? ಸೊ ನಮ್ಮ ಆಸೆ ಪ್ರಯತ್ನಕ್ಕೆ ಫಲ ಇರತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇವತ್ತೇನಾಗಿದೆ, ಹಣೆ ಬರ ಇದ್ದಂಗೆ ನಡೆಯುತ್ತಾ, ಹಂಗಾರೆ ಏನಿದೆ ನನ್ನ ಜಾತಕದಲ್ಲಿ ಅಂತಾರೆ. ನನ್ನ ಆಸೆ ಏನು, ನಾನೇನು ಮಾಡಬೇಕು ಅಂತ ಇದ್ದೀನಿ, ಅದ್ರ ಮೇಲೆ ಗ್ರಹಗಳು ಫಲ ಕೊಡುತ್ತೆ ಹೊರತು, ಹೇಳುತ್ತೆ ಹೊರತು ಜ್ಯೋತಿಷ್ಯ ಸುಮ್ಮನೆ ಅದೇ ಬಂದು ಮಾಡ್ಸೋಕ್ಕೆ ಹೋಗಲ್ಲ ಸ್ವಾಮಿ. ಈಗ ಸನ್ಯಾಸಿಗಳು, ಅವ್ರಿಗೆ ಮನೆ ಕಟ್ಟೋ ಯೋಗನೂ ಇರುತ್ತೆ, ಮದುವೆ ಆಗೋ ಯೋಗನೂ ಇರುತ್ತೆ, ಬೇರೆ ಥರ ಯೋಗಗಳೆಲ್ಲ ಇರುತ್ತೆ. ಅವ್ರ ಆಸೆ ಬಿಟ್ಟಾಗ ಗ್ರಹಗಳು ಫಲ ಕೊಡೋಕ್ಕೂ ಹೋಗಲ್ಲ. ಇದಕ್ಕಿಂತ ಉದಾಹರಣೆ ಇನ್ನೇನು ಕೊಡಬೇಕು? ಅರ್ಥ ಮಾಡ್ಕೊಳ್ಳಿ. ಆಸೆ ಇದ್ದವನಿಗೆ ಫಲ, ಪ್ರಯತ್ನ ಇದ್ದವನಿಗೆ ಫಲ. ಆ ಆಸೆ ಪ್ರಯತ್ನಕ್ಕೆ ಫೇಲ್ಯೂರ್ ಇದ್ದರೆ ಫೇಲ್ಯೂರ್ ಆಗುತ್ತೆ, ಪಾಸ್ ಇದ್ದರೆ ಪಾಸ್ ಆಗುತ್ತೆ, ಏಳಿಗೆ ಬರೆದಿಟ್ರೆ ಏಳಿಗೆ ಆಗುತ್ತೆ, ಫೇಲ್ಯೂರ್ ಇದ್ದರೆ ಪಾತಾಳಕ್ಕೆ ಹೋಗ್ತೀರಾ. ಆ ಪಾತಾಳ ಅಂತ ಏನಾರು ನಿಮ್ಮ ಜಾತಕದಲ್ಲಿ ಬರೆದಿಟ್ರೆ ಆ ಆಸೆ ಬಿಟ್ಬಿಡಿ, ಆ ಪ್ರಯತ್ನ ಬಿಟ್ಬಿಡಿ, ನಿಮ್ಮ ಜೀವನ ಸೇಫಾಗೇ ಇರುತ್ತೆ, ಕೆಡಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಬೇಜಾರಾಗ್ಬೋದು ಸ್ವಲ್ಪ ದಿನ, ಆಮೇಲೆ ಒಳ್ಳೇದಾಗುತ್ತೆ. ಅದೇ ನೀವು ಫೇಲ್ಯೂರ್ ಇದ್ದರೂ ಪ್ರಯತ್ನ ಮಾಡ್ತೀನಿ ಅಂದಾಗ ಎಷ್ಟೋ ಲಕ್ಷ ದುಡ್ಡು ಕಳ್ಕೊತೀರಾ, ಅಥವಾ ಏನೋ ಒಂದು ಸಮಸ್ಯೆ ಬರುತ್ತೆ, ಇನ್ನೂ ಅತಿರೇಕಕ್ಕೆ ಹೋಗಿ ಜೀವನ ಹಾಳಾಗ್ಬೋದು. ಸೊ ಇದಕ್ಕೆಲ್ಲ ಜ್ಯೋತಿಷ್ಯ ಶಾಸ್ತ್ರ ಉತ್ತರ ಕೊಡುತ್ತೆ. ಗ್ರಹಗಳು ಅಂತಕ್ಕಂಥದ್ದು ಒಂದು ಇಂಡಿಕೇಶನ್ನು ತುಂಬ ಅದ್ಭುತವಾಗಿ ಕೊಡ್ತಕ್ಕಂಥದ್ದು. ಓಕೆ, ಇಷ್ಟನ್ನು ಹೇಳೋಕ್ಕೆ ಇವತ್ತು ಇಷ್ಟಪಡ್ತೀನಿ. ಮಾರ್ಚ್ 30 ಇವತ್ತೇ ಜಾಯ್ನ್ ಆಗೋರು ಬೇಗ ಆಗ್ಬಿಡಿ. ಈವ್ನಿಂಗ್ ಬ್ಯಾಚ್ ಮಾತ್ರ ಮಾಡ್ತಾಯಿದ್ದೀವಿ. ಸೊ 1.5 ಗಂಟೆಗಳ ಕಾಲ ಆರಾಮ ಕಲಿಬೋದು 15 ದಿವಸದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.